Do you guys even remember me? People, your girl is back. I mean, not that back, but yeah, back. So let's be serious now. Welcome back to my ಚಾನಲ್. ನಾನು ನಿಮ್ಮ ಶ್ರೀ ಯಶಸ್ವಿನಿ ಶೆಟ್ಟಿ. ಸೊ ಇವಾಗ ವಿತೌಟ್ ವೇಸ್ಟಿಂಗ್ ಟೈಮ್, ವೈ ವಾಸ್ ಐ ನಾಟ್ ಡೂಯಿಂಗ್ ವಿಡಿಯೋಸ್? ನನಗೆ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ಡಿ ಎಮ್ಸ್ ಬಂದಿದೆ. ಅಕ್ಕ ಯಾಕೆ ವ್ಲಾಗ್ಸ್ ಆಗ್ತಾಯಿಲ್ಲ, ವೈ ಆರ್ ಯು ನಾಟ್ ಡೂಯಿಂಗ್ ಎನಿ ಕಂಟೆಂಟ್, ಹಾಗೆ ಹಿಂಗೆ ಅಂತೆಲ್ಲ ಐ ರಿಸೀವ್ಡ್ ಸೋ ಮಚ್ ಆಫ್ ಮೆಸೇಜಸ್. So this video will be all about what was the thing ಅಥವಾ ನಾನು ಏನು ಮಾಡ್ತಿದ್ದೆ ಆಲ್ ದೀಸ್ 6 months, ಅಥವಾ ವೈ ವಾಸ್ ಐ ನಾಟ್ ಡೂಯಿಂಗ್ ವಿಡಿಯೋಸ್ ಅಂತ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಐ ವಿಲ್ ನಾಟ್ ಡ್ರ್ಯಾಗ್ ಟು ಮಚ್. ಎಷ್ಟು ಶಾರ್ಟ್ ಆಗುತ್ತೋ ಅಷ್ಟು ಶಾರ್ಟಾಗಿ ಹೇಳಿ ಐ ವಿಲ್ ಬಿ ಫಿನಿಶಿಂಗ್ ದಿಸ್ ವಿಡಿಯೋ. ಸೊ if I take very short breaths ಅಥವಾ ಶಾರ್ಟ್ ಬ್ರೀತಿಂಗ್, it would be because of ನಾನು ಆಲ್ಮೋಸ್ಟ್ ಐ ಹ್ಯಾಡ್ ಒಂದು 6 months ಗ್ಯಾಪ್ ಆಗೋಯ್ತು. ನಾನು ಈ ಥರ ಕೂತ್ಕೊಂಡು ಶೂಟ್ ಮಾಡಿ ಅಥವಾ ಒಂದು ಪ್ರಾಪರ್ ಆಗಿ ಒಂದು ಟಾಕಿಂಗ್ ವಿಡಿಯೋ ಕಂಟೆಂಟ್ ಮಾಡಿ, ಮೇ ಬಿ ಇಟ್ ವಿಲ್ ಬಿ ದೋಸ್ ಥಿಂಗ್. ಸೊ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಲಾಸ್ಟ್ ವಿಡಿಯೋ ಬಂದುಬಿಟ್ಟು ನನ್ನ ಕಸಿನ್ ಮ್ಯಾರೇಜ್ದಾಗಿತ್ತು. ಸೊ ದಟ್ ವಾಸ್ ಅರೌಂಡ್ 1 hour ಅನಿಸುತ್ತೆ. ಸೊ ಅದೇ ನನ್ನ ಲಾಸ್ಟ್ ವಿಡಿಯೋ, ಅದೇ ನನ್ನ ಲಾಸ್ಟ್ ವಿಡಿಯೋ ನನ್ನ ಚಾನಲ್ ಅಪ್ಲೋಡ್ ಮಾಡಿದ್ದು. ಅದಾದಮೇಲೆ ಕೆಲವೊಂದು ಶಾರ್ಟ್ಸ್ ಹಾಕಿದ್ದೀನಿ. ಐ ಥಾಟ್ ಆಫ್ ಅಟ್ಲೀಸ್ಟ್ ಆ್ಯಡಿಂಗ್ ಸಮ್ ಶಾರ್ಟ್ಸ್ ಅದು ಇದು, ಬಟ್ ಐ ಲಾಸ್ಟ್ that also. So it's my bad. So coming to the reasons ನಾನು ಯಾಕೆ ಇಷ್ಟು ಮಂತ್ಸ್ ವೀಡಿಯೋಸ್ ಮಾಡ್ತಿರಲಿಲ್ಲ ಅಂತ, ದ ಓನ್ಲಿ ಮೇನ್ ರೀಸನ್ ವಾಸ್ ನನ್ನ ಹತ್ರ ಸ್ಟೋರೇಜ್ ಪ್ರಾಬ್ಲಮ್ ಇತ್ತು ತುಂಬ. ಆ್ಯಂಡ್ ಯಾವ ಥರ ಅಂತ ಅಂದರೆ, ಯೂಶ್ವಲಾಗಿ ನನಗೆ ಅನ್ವಾಂಟೆಡ್ ಫೈಲ್ಸ್ನ ನಾನು ಡಿಲೀಟ್ ಮಾಡಿಬಿಡ್ತೀನಿ. ನೌ ಆ್ಯಂಡ್ ದೆನ್ ಐ ಕ್ಲಿಯರ್ ಅಪ್. ಬಟ್ ಕೆಲವೊಂದು ಇಟ್ ಮೇ ಬಿ ಫ್ಯಾಮಿಲಿ ಮೆಮೊರೀಸ್ ಆಗಿರ್ಬೋದು, ಅಥವಾ ಕೆಲವೊಂದು ಯಾವುದು ಮಾಡೋಕ್ಕೆ ಆಗಲ್ಲ ಅದು ನನ್ನ ಹತ್ರ ತುಂಬ ಲಾರ್ಜ್ ಫೈಲ್ಸ್ ಇತ್ತು. ಸೊ ದ ಥಿಂಗ್ ಈಸ್, ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರು ಕೂಡ ನನಗೇನಂತ ಅಂದರೆ, ಫಾರ್ ಮೈ ವರ್ಸ್ಟ್ ಕೇಸ್, ಇಫ್ ಸಮಥಿಂಗ್ ಹ್ಯಾಪನ್ಸ್, ಐ ಕುಡ್ ನಾಟ್ ಲೂಸ್ ಈ ಥರ ವೀಡಿಯೋಸ್ ಅಥವಾ ಈ ಥರ ಮೆಮೊರೀಸ್ನ ನಾನು ಲೂಸ್ ಮಾಡ್ಕೋಬಾರ್ದು ಅಥವಾ ನಾನು ಕಳ್ಕೊಬಾರ್ದು ಅನ್ನೋ ಕಾರಣಕ್ಕೆ ನಾನು ಕೆಲವೊಂದನ್ನು ಡಿಲೀಟ್ ಮಾಡೋಕ್ಕಾಗಲಿಲ್ಲ. ಅದೇ ಫುಲ್ ಸ್ಟೋರ್ ಆಗ್ತಿತ್ತು. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ಈಗ ನಾನು ಯೂಟ್ಯೂಬ್ ವೀಡಿಯೋಸ್ ರೆಕಾರ್ಡ್ ಮಾಡ್ತೀನಿ ಅಂದ್ಕೊಳ್ಳಿ, ಯಾವುದು ಒಂದು ಶಾರ್ಟಲ್ಲಿ ಆಗಲ್ಲ. ಆ್ಯಂಡ್ ಇಟ್ ವಿಲ್ ಬಿ ಲೈಕ್ 2 minutes, 3 minutes, 50 seconds, 30 seconds ಈ ಥರ ಮಾಡಿ ಎಡಿಟ್ ಮಾಡಿ ಇಟ್ ವಿಲ್ ಬಿ ಅ ಲಾಂಗ್ ಫಾರ್ಮ್ಯಾಟ್ ವೀಡಿಯೋ. ಸೊ ಆ ಥರ ಇದ್ದಾಗ ಈ ಫೋನಲ್ಲಿ ಇನ್ನೊಂದು ಏನಂತ ಅಂದರೆ, ದ ಕ್ಯಾಮ್ರಾ ಕ್ವಾಲಿಟಿ ಈಸ್ ವೆರಿ ಹೈ. ಎಲ್ಲನೂ 4K ಅಲ್ಲೇ ನಾನು ರೆಕಾರ್ಡ್ ಮಾಡೋದು. ಆ್ಯಂಡ್ ನಾನು 4K ಅಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದಾಗ 4K ವಿಡಿಯೋ ರಿಕ್ವೈರ್ಸ್ ಸೋ ಮಚ್ ಆಫ್ ಸ್ಟೋರೇಜ್. ಲೈಕ್ ಒಂದು ಐಫೋನ್ ಥರಾನೇ ಅಂದ್ಕೊಳ್ಳಿ, ಕ್ಲಾರಿಟಿ ಅದು ಇದು ಅಂತೆಲ್ಲ ನೋಡಿಕೊಂಡ್ರೆ. ಸೊ ಆ ಥರ ಇದ್ದಾಗ ಸ್ಟೋರೇಜ್ ಜಾಸ್ತಿ ಬೇಕಾಗುತ್ತೆ. ಇವಾಗ ನಾನು ಯಾವುದಾದ್ರೂ ಒಂದು ವಿಡಿಯೋ ರೆಕಾರ್ಡ್ ಮಾಡಿದ್ರು ನಾನು ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ಇಟ್ ವಾಸ್ ಲೈಕ್ ದ್ಯಾಟ್. ನಮ್ಮ ಮನೇಲಿ ನೈಟ್ ಟೈಮ್ ಬಿಟ್ಟು, ಮಲ್ಗೋಬೇಕಾದ್ರೆ ಬಿಟ್ಟು, ಮಿಡ್ ಟೈಮ್ ಬಿಟ್ಟು, ಇನ್ನು ಎಲ್ಲ ಟೈಮಲ್ಲೂ ಮಾತಾಡ್ತಾನೆ ಇರ್ತಾರೆ, ಇಲ್ಲ ಟಿ ವಿ ರನ್ ಆಗ್ತಾನೆ ಇರುತ್ತೆ. ಸೊ ಅದೇ ಪ್ರಾಬ್ಲಮ್. ಈ ಮೈಕ್ ಹಾಕೊಂಡು ಮಾತಾಡ್ತಿರ್ತೀವಲ್ಲ, ಅವ್ರು ಏನೇ ಮಾತಾಡಿದ್ರು ಡೆಫಿನೆಟ್ಲಿ ಕೇಳಿಸುತ್ತೆ. ಹ್ಯಾವ್ ಸಮ್ ಪೇಷನ್ಸ್, ಆಲ್ ಗುಡ್. ಸೊ ಫೈಲ್ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದಿತ್ತು. ಐ ಹ್ಯಾಡ್ ಸೋ ಮೆನಿ ಆಪ್ಷನ್ಸ್, ಬಟ್ ನಾನು ನನ್ನ ಲ್ಯಾಪ್ಟಾಪಲ್ಲೇ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಂತ ನನಗಿತ್ತು. ಬಿಕಾಸ್ ಸುಮ್ಮನೆ ಏನಕ್ಕೆ ಯಾವುದಾದ್ರೂ ಪೆನ್ ಡ್ರೈವ್ ಅಲ್ಲಿ ಇಲ್ಲಿ ಎಲ್ಲ ಏನಕ್ಕೆ, ಸುಮ್ಮನೆ ಲ್ಯಾಪ್ಟಾಪಲ್ಲೇ ಹ್ಯಾಡ್ ಸೋ ಮಚ್ ಆಫ್ ಸ್ಪೇಸ್. ಬಟ್ ದ ಥಿಂಗ್ ಈಸ್, ನನ್ನ ಹತ್ರ ಲ್ಯಾಪ್ಟಾಪ್ ಇರಲಿಲ್ಲ. ನಮ್ಮ ಅಣ್ಣ ನನ್ನ ಲ್ಯಾಪ್ಟಾಪ್ ತಗೊಂಡಿದ್ರು. ಸೊ ಅವ್ರು ಕೊಡೋಕ್ಕೆ ಲೇಟ್ ಮಾಡಿದ್ರು. ದಟ್ಸ್ ದ ರೀಸನ್. ಮೇ ಬಿ ಇಟ್ ವಾಸ್ ಆಲ್ ಟೈಮ್ ಅಷ್ಟೇ. ಮೇ ಬಿ ಐ ವಾಸ್ ನಾಟ್ ಇನ್ ದ ಪೊಸಿಷನ್ back then. maybe if I had storage ಅಥವಾ ಯಾವುದು ಟೆಕ್ನಿಕಲ್ ಆಗಿ ಯಾವುದು ಪ್ರಾಬ್ಲಮ್ಸ್ ಇಲ್ಲ ಅಂತಂದಿದ್ರು ಬ್ಯಾಕ್ ದೆನ್, ಐ ಥಿಂಕ್ ಪ್ರಾಬಬ್ಲಿ ಐ ವುಡ್ ನಾಟ್ ಬಿ ಹ್ಯಾಂಡ್ಲಿಂಗ್
these kind of uh, things. I don't know, ನನ್ನ ಮೈಂಡಲ್ಲಿ ಎಷ್ಟು ಕಂಟೆಂಟ್ಸ್ ಇದೆ ಅಥವಾ ಎಷ್ಟು ವಿಡಿಯೋಸ್ ಅಥವಾ ಏನೇನೆಲ್ಲ ಥಾಟ್ಸ್ ಇದೆ ಅಂತಂದರೆ, ಇಫ್ ಐ ಪುಟ್ ದ್ಯಾಟ್ ಇನ್ ದ ಫಾರ್ಮ್ ಇಟ್ ವುಡ್ ಬಿ ಸಮಥಿಂಗ್ ಎಲ್ಸ್. ಬಟ್ ನನಗೆ ಮೇಜರ್ ಆಗಿ ಪ್ರಾಬ್ಲಮ್ ಏನಂದರೆ, ಐ ಡೋಂಟ್ ಹ್ಯಾವ್ ಎನಿ ಸಪೋರ್ಟ್ ಸಿಸ್ಟಮ್. ಲೈಕ್ ಅಥವಾ ನನಗೆ ಪರ್ಸ್ನಲ್ ಆಗಿ ಸಪೋರ್ಟ್ ಮಾಡೋಕ್ಕೆ ಯಾರು ಇಲ್ಲ. ಓಕೆ ಕಮಾನ್ ಲೆಟ್ಸ್ ಡೂ ದಿಸ್ ಅಥವಾ ಕಮಾನ್ ಯು ಕ್ಯಾನ್ ಡೂ ಇಟ್, ಈ ಥರ ಯಾರು ಮೋಟಿವೇಟ್ ಮಾಡೋರಿಲ್ಲ, ಸಪೋರ್ಟ್ ಮಾಡೋರಿಲ್ಲ, ಏನೂ ಇಲ್ಲ. ಸಮ್ಟೈಮ್ಸ್ ವೆನ್ ಯು ಆರ್ ಸ್ಟಕ್ ಬ್ಯಾಕ್ ಅಥವಾ ವೆನ್ ಯು ಆರ್ ನಾಟ್ ಫೀಲಿಂಗ್ ಎನಿಥಿಂಗ್ ಅಥವಾ in life you get some of the days will be like very bad or something like that. You don't, when you don't have people to push you, you take more time, you take more time to do things. So that's one of the reason I had nobody to give me a push. Come on, you have so much of things to do ಅಥವಾ I have to ನಾನು ಪ್ರಾಸೆಸ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಂಡ್ಬಿಡ್ತೀನಿ. ಸೊ ಅದು ನನ್ನ ಮಿಸ್ಟೇಕ್. ಸೊ ಸುಮಾರು ಮಂತ್ಸ್ ಅಲ್ಲ, ಲೈಕ್ ಒಂದು 2 months ಅರೌಂಡಿಂಗ್ ಲೈಕ್ 2 to 3 months ಟೈಮಲ್ಲಿ ಐ ಡಿಡ್ ವೇಸ್ಟ್ ಸೋ ಮಚ್ ಆಫ್ ಟೈಮ್. ಲೈಕ್ ಪ್ರೊಡಕ್ಟಿವ್ ಆಗಿ ಐ ಡಿಡ್ ನಾಟ್ ಡೂ ಸಮಥಿಂಗ್. ಅದು ಬಿಟ್ಟು ಬೇರೆ ಮಂತ್ಸೆಲ್ಲ ಇಟ್ ವಾಸ್ ಪ್ರೊಡಕ್ಟಿವ್, ಇಟ್ ವಾಸ್ ಆಫ್ ವರ್ಕ್, ಇಟ್ ವಾಸ್ ಆಲ್ ಲೈಕ್ ಗ್ರೋಯಿಂಗ್ ಫೇಸ್ ಆ ಥರ ಎಲ್ಲ ಆಯಿತು. ಬಟ್ ಒಂದು 2 to 3 months ಫೇಸ್ ಏನಿತ್ತು ಅಂದರೆ, ಐ ವಾಸ್ ಜಸ್ಟ್ ಐಡಲ್, ಐ ವಾಸ್ ಜಸ್ಟ್ ಅ ಓವರ್ ಥಿಂಕರ್ ಸಮ್ ಸಾರ್ಟ್ ಆಫ್, ಆ್ಯಂಡ್ ಇಟ್ took a lot from me. So that was where I regret, okay I would have done better in that phase ಅಂತ ನನಗೆ ಅನಿಸುತ್ತೆ. ಸೊ ಯಾ, ಸೊ ಇವಾಗ ನಾನು ಒಂದು ರ್ಯಾಂಡಮ್ ಆಗಿ ಶೂಟ್ ಮಾಡಿ ಅಥವಾ ಒಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಅಥವಾ ರ್ಯಾಂಡಮಾಗಿ ನಾನು ಒಂದು ಕಂಟೆಂಟ್ ಮಾಡೋಕ್ಕಾಗಲ್ಲ. ಸೊ ನನಗೆ ಕೆಲವೊಂದು ಥಿಂಗ್ಸ್ನ ಕ್ಲಾರಿಫೈ ಮಾಡಬೇಕು, ಅಥವಾ ಒಂದು ಇಂಟ್ರಡಕ್ಷನ್ ವಿಡಿಯೋ ಥರ, ಅಥವಾ ಒಂದು ಐ ಆಮ್ ಬ್ಯಾಕ್ ಅನ್ನೋ ಒಂದು ವಿಡಿಯೋ ಫಸ್ಟ್ ನಾನು ಅಪ್ಲೋಡ್ ಮಾಡಬೇಕು ಅಂತಾನೆ ಐ ಥಾಟ್, ಓಕೆ ಫಸ್ಟ್ ಐ ಶೂಟ್ ದ ವಿಡಿಯೋ ಆ್ಯಂಡ್ ದೆನ್ ಐ ಕಮ್ ಅಪ್ ವಿತ್ ಮೈ ಕಂಟೆಂಟ್ಸ್ ಅಂತ ನನಗಿತ್ತು. ಸೊ ದಿಸ್ ವಿಡಿಯೋ ವಿಲ್ ಬಿ ಆಲ್ ಅಬೌಟ್ ದ್ಯಾಟ್. ಸೊ ನೆಕ್ಸ್ಟ್ ನಾನು ಐ ಟಾಕ್ ಅಬೌಟ್ ಮೈ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್. ಬಿಕಾಸ್ ನನಗೆ ನನ್ನ ಫಿಸಿಕಲ್ ಹೆಲ್ತ್ ಬಗ್ಗೆ ತುಂಬ ಕಮೆಂಟ್ಸ್ ಪಾಸ್ ಆಗಿರೋದೆ like in 2024 and 2025. Because the thing is, ನಾನು ಯೂಶಲ್ ಆಗಿ ಐ ಆಮ್ ಅ ಪರ್ಸನ್ ಹೂ ಇಸ್ ವೆರಿ ಕಾನ್ಷಿಯಸ್ ಅಬೌಟ್ ಸ್ಕಿನ್ ಅಥವಾ ಬಾಡಿ ಆಗಿರ್ಬೋದು. ಬಟ್ ನನ್ನ ಯಾವತ್ತೂ ನನ್ನ ವೆಯ್ಟ್ ಬಗ್ಗೆ ಅಥವಾ ನನ್ನ ವೆಯ್ಟ್ ಗೇನ್ ಬಗ್ಗೆ ಐ ವಾಸ್ ನಾಟ್ ಕಾನ್ಷಿಯಸ್. ಬಿಕಾಸ್ ನಾನು ಒಂದು 10th ಆದಮೇಲೆ ಅಥವಾ PU ಆದಮೇಲೆ ಐ ಕ್ಯಾರಿಡ್ similar weight and body. It was something like that. I also had variations. ತುಂಬ ಸಣ್ಣ ಆಗ್ತಿರ್ಲಿಲ್ಲ, ತುಂಬ ದಪ್ಪ ಆಗ್ತಿರ್ಲಿಲ್ಲ. either I would be chubby or either I would be ಸಣ್ಣ ಆಗಿ, ಈ ಥರ. it was always these or that or in between ಆ ಥರ. I was not like ಯೂಶಲಿ ನಾನು ಫುಲ್ ದಪ್ಪ ಆಗ್ತಿರ್ಲಿಲ್ಲ. ಲೈಕ್ someone ಕಮೆಂಟಿಂಗ್ ಅಬೌಟ್ ದ್ಯಾಟ್, ಅಥವಾ ಸಮ್ವನ್ ನೋಟಿಸಿಂಗ್ ದ್ಯಾಟ್, ಓ ಓಕೆ ನೀನು ತುಂಬ ದಪ್ಪ ಆಗಿದೆಯಾ, ಯು ಹ್ಯಾವ್ ಟು ಲೂಸ್ ಸಮ್ ವೇಟ್, ಈ ಥರ ನಾನು ಅಂದರೆ ಆ ಥರ ನಾನು ಆಗಿರಲಿಲ್ಲ. ಲೈಕ್ ಸಮ್ವನ್ ಸೇಯಿಂಗ್, ಓಕೆ ಐ ಥಿಂಕ್ ಯು ಹ್ಯಾವ್ ಟು ಲೂಸ್ ಸಮ್ ವೇಟ್, ಐ ಥಿಂಕ್ ಫಾರ್ ಯುವರ್ ಹೈಟ್ ಯು ಹ್ಯಾವ್ ಟು ಲೂಸ್ ಸಮ್ ವೇಟ್, ಅಥವಾ ಯು ಹ್ಯಾವ್ ಗೇನ್ ವೇಟ್ ಸೋ ಮಚ್ ಅಂತ. ಬಟ್ ಲೈಕ್ 2023, when it comes to 2023, I think around this time only my mental health took so much from me. I had so much of complications going on in my life, so that took so much of from me. And nan usual agi first indanu I am sweet tooth. I like something sweet always, and I crave for something sweet always. Like I can't live without. Okay, ನನಗೆ
ಏ ಬಿಡು ಈಗ ಜಾಸ್ತಿ ಖಾರ ತಿಂದೆ ಅದು ತಿಂದೆ ಓಕೆ ಐ ವಿಲ್ ಸಮ್ ಹೌ ಮ್ಯಾನೇಜ್, ಬಟ್ ನನಗೆ ಸ್ವೀಟ್ ತಿಂದೆ ಅಥವಾ ಸಮಥಿಂಗ್ ಡೆಸರ್ಟ್, ಐ ನೀಡ್ ಸಮಥಿಂಗ್ ಅಂದರೆ ನನಗೆ ಇಷ್ಟ, ನಾಟ್ ಬಿಕಾಸ್ ಐ ವಾಸ್ ಈಟಿಂಗ್, ನಾಟ್ ಬಿಕಾಸ್ ಓಕೆ ಐ ವಾಂಟ್ ಟು ಸ್ಟ್ರೆಸ್ ಈಟ್ ಆ ಥರ ಅಂತಲ್ಲ, ಐ ವುಡ್ ಲವ್ ಆ್ಯಂಡ್ ಆ ಥರ. ಸೊ ಇಟ್ ವಾಸ್ ಲೈಕ್ ದ್ಯಾಟ್ ಆಲ್ ದೀಸ್ ಇಯರ್ಸ್. ಬಟ್ ನನಗೆ 2023 ಐ ಸ್ಟಾರ್ಟೆಡ್ ಚೂಸಿಂಗ್ ಓವರ್ ಈಟಿಂಗ್ ಅಥವಾ ಈಟಿಂಗ್ ಸೋ ಮಚ್ ಆಫ್ ಡೆಸರ್ಟ್ಸ್ ಅಥವಾ ಅನ್ನೆಸೆಸರಿ ಈಟಿಂಗ್. ಲಿಟ್ರಲಿ ಐ ಸ್ಟಾರ್ಟೆಡ್ ಅನ್ನೆಸೆಸರಿ ಈಟಿಂಗ್. ತಿನ್ನುವಂಥ ಸಿಚುವೇಶನ್ ಇರಲ್ಲ, ಆ ಥರ ಸಿಚುವೇಶನಲ್ಲೂ ಐ chose to eat because to compensate with my mental health. I did that. ಅದು ನನಗೆ ತುಂಬ ಲೇಟರಾಗಿ ರಿಯಲೈಸ್ ಆಯಿತು. ಇಟ್ ವಾಸ್ ದ ಹ್ಯಾಬಿಟ್ ಐ ಚೋಸ್ ಆ್ಯಂಡ್ ಐ ಕಲ್ಟಿವೇಟೆಡ್ ಆ್ಯಂಡ್ ಐ ಡೆಫಿನೆಟ್ಲಿ ರಿಗ್ರೆಟ್ ದಟ್. ಸೊ ಮುಂಚೆ ಎಲ್ಲ ನನಗೆ ಹೆಂಗೆ ಆಗ್ತಿದೆ ಅಂದರೆ ಐ ಡೋಂಟ್ ನೋ, ಮೇ ಬಿ ಡ್ಯೂ ಟು ಸಮ್ ಹಾರ್ಮೋನಲ್ ಚೇಂಜಸ್ ಅಥವಾ ಸೋ ಮಚ್ ಆಫ್ ಸ್ಟ್ರೆಸ್, ಅದು ಇದಕ್ಕೆ ಮುಂಚೆ ಎಲ್ಲ ಇಫ್ ಐ ಆಮ್ ಸ್ಟ್ರೆಸ್ಡ್ ಅಥವಾ ನನ್ನ ಲೈಫ್ ಸ್ಟೈಲಲ್ಲಿ ವೆನ್ ದೆರ್ ಇಸ್ ಸೋ ಮಚ್ ಆಫ್ ಫ್ರಸ್ಟ್ರೇಷನ್, ಸ್ಟ್ರೆಸ್ ಅಥವಾ ಓವರ್ ಟೆನ್ಷನ್, ಏನೋ ಒಂದು ಐ ಆಮ್ ಗೋಯಿಂಗ್ ಥ್ರೂ ಸಮಥಿಂಗ್ ಅಂತ ಅಂದಾಗ ಐ ಯೂಸ್ ಟು ಬಿಕಮ್ ಲೀನ್. ಅಂದರೆ ಐ ಯೂಸ್ ಟು ಲೂಸ್ ವೆಯ್ಟ್ ಅಥವಾ ಲೈಕ್ ಪೀಪಲ್ ರೆಕಗ್ನೈಸ್ ಆಗೋ ಥರನೇ ಐ ಯೂಸ್ ಟು ಲೂಸ್ ವೆಯ್ಟ್. ಅಂದರೆ ಐ ವುಡ್ ನಾಟ್ ಡೂ ಇಟ್ ಲೈಕ್ ನಾನು ಆಗಬೇಕು ಅಂತ ನಾನೇನು ಸಣ್ಣ ಆಗ್ತಿರ್ಲಿಲ್ಲ, ಬಟ್ ಇಟ್ ವಾಸ್ ಲೈಕ್ ದ್ಯಾಟ್. ಬಟ್ ಅದೇನು ಚೇಂಜಸ್ ಆಯಿತು ಅಂತ ನಾನು ಈಗಲೂ ಡಿಕೋಡ್ ಮಾಡೋಕ್ಕಾಗಲಿಲ್ಲ. ಐ ಸ್ಟಾರ್ಟೆಡ್ ಗೇನಿಂಗ್ ವೆಯ್ಟ್. ಲೈಕ್ ಸ್ಟ್ರೆಸ್ ಈಟಿಂಗ್ ನಾನು ಮುಂಚೆಯಿಂದನೂ ಮಾಡ್ತಿದ್ನೋ ಏನೋ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರೋ ಹಾಗೆ I was not that person. I was not stress eating. I would go without meals for days or like hours. ಅಥವಾ I was not so much foodie. ನನ್ಗೆ ಗೊತ್ತಿರೋಂಗೆ ಐ ವಾಸ್ ನಾಟ್ ಸೋ ಮಚ್ ಆಫ್ ಫುಡಿ, ಅಥವಾ ನಾನು ಫುಡ್ಡಿಗೆ ಅಷ್ಟೊಂದು ಪ್ರಿಫರೆನ್ಸ್ ಕೊಡ್ತಿರಲಿಲ್ಲ, ಅಥವಾ ಅಷ್ಟೊಂದೆಲ್ಲ ನನಗೆ ಇದೇ ತಿನ್ಬೇಕು ಅದೇ ತಿನ್ಬೇಕು ಅಂತ ಏನಿರ್ತಿರಲಿಲ್ಲ. ಸಮ್ಹೌ ಐ ಡೋಂಟ್ ನೋ, ಐ ಗಾಟ್ ಅಡಿಕ್ಟೆಡ್ ಟು ಬಿ ಫುಡಿ. ಮೇ ಬಿ ಅದು ನಾನು ಮಾಡ್ಕೊಂಡಿದ್ದು ಹ್ಯಾಬಿಟ್ ಅಂತ ಅನಿಸುತ್ತೆ. ಆ್ಯಂಡ್ ಐ ಸ್ಟಾರ್ಟೆಡ್ ಸೋ ಮಚ್ ಆಫ್ ಸ್ಟ್ರೆಸ್ ಈಟಿಂಗ್. ಐ ಯೂಸ್ ಟು ಈಟ್ ಲೈಕ್ ಒಂದು 1/2 kg ಡೆತ್ ಬೈ ಚಾಕ್ಲೇಟ್ ರಫಲ್ ಇದ್ದರೆ ಐ ಯೂಸ್ ಟು ಫಿನಿಶ್. ಇನ್ ಸ್ಟಾರ್ಟಿಂಗ್ ಐ ವಾಸ್ ಡೂಯಿಂಗ್ ಲೈಕ್ ದಟ್. ಐ ವಾಸ್ ಕ್ರೇವಿಂಗ್ ಸೋ ಮಚ್ ಆಫ್ ಜಂಕ್, ಔಟ್ಸೈಡ್ ಫುಡ್, ಅಥವಾ ಐ ಹ್ಯಾವ್ ಟು ಈಟ್ ಸಮಥಿಂಗ್ ಸ್ವೀಟ್, ಈ ಥರ ಎಲ್ಲ. ಆಮೇಲೆ ಬರ್ತಾ ಬರ್ತಾ ಇಟ್ ಸ್ಟಾರ್ಟೆಡ್ ಲೈಕ್ ಓಕೆ ಐ ಹ್ಯಾವ್ ಟು ಡೂ ದಿಸ್ ಓನ್ಲಿ. ಅವಾಗಂದರೆ ಓಕೆ ಐ ಹ್ಯಾವ್ ಟು ಡೂ, ಈ ಥರ ಮಾಡ್ತಿದ್ದೆ ಇನ್ ಸ್ಟಾರ್ಟಿಂಗ್ ಸ್ಟೇಜ್. ಆಮೇಲೆ ವಾಟ್ ಐ ಸ್ಟಾರ್ಟೆಡ್ ಡೂಯಿಂಗ್ ಇಸ್ ಐ ಸ್ಟಾರ್ಟೆಡ್ ಡೂಯಿಂಗ್ ಇಟ್ ಆನ್ ಪರ್ಪಸ್ಲಿ. ಐ ನೋ ವೈ ಆರ್ ಯು ಡೂಯಿಂಗ್ ದಿಸ್. ನನಗೆ ಅನಿಸ್ತಿತ್ತು, ಡು ಯು ನೀಡ್ ಸೋ ಮಚ್ ಆಫ್ ಸ್ವೀಟ್ ನಾವು, ಅಥವಾ ಡು ಯು ನೀಡ್ ಜಂಕ್ ನಾವು, ಅಥವಾ ಯು ಕ್ಯಾನ್. ನನಗೆ ಆಪ್ಷನ್ಸ್ ಇತ್ತು. ಇವಾಗ ನನಗೆ ಹೆಲ್ತಿಯಾಗಿ ತಿನ್ನೋಕೆ ಆಪ್ಷನ್ ಇದೆ. ಐ ಹ್ಯಾವ್ ಸಮಥಿಂಗ್ ಲೈಕ್, ಈಗ ಅಂದ್ಕೊಳ್ಳಿ ಐ ಹ್ಯಾವ್ ಇವಾಗ ಮನೇಲೆ ಏನೋ ಒಂದು ಅಡುಗೆ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ, ಬಟ್ ಫಾರ್ ಮೀ ಇಲ್ಲ ಈಚೆನೇ ಹೋಗಿ ತಿನ್ನೋಣ, ಅಥವಾ ಈಚೆಯಿಂದ ತರಿಸ್ಕೊಂಡು ತಿನ್ನೋಣ, ಅಥವಾ ಹೋಗಿ ಏನಾದರೂ ಸ್ವೀಟ್ ತೊಗೊಂಡು ಬಂದು ತಿನ್ನೋಣ, ಈ ಥರ ಅನಿಸ್ತಿತ್ತು. ನನಗೆ ರಿಯಲೈಸ್ ಆಗಲಿಲ್ಲ ದಟ್ ಓಕೆ ಐ ಆಮ್ ಸ್ಟ್ರೆಸ್ ಈಟಿಂಗ್ ಅಥವಾ ನಾನು ಓವರ್ ಈಟ್ ಮಾಡ್ತಾ ಇದ್ದೀನಿ. ನನಗೆ ಆಗ ಗೊತ್ತಾಗಲಿಲ್ಲ. ಇಟ್ ವಾಸ್ ಲೈಕ್ ಓಕೆ ಫೈನ್ ಬಿಡು. ಬಟ್ ದ ಥಿಂಗ್ ವಾಸ್, ಇಟ್ ವಾಸ್ ಗಿವಿಂಗ್ ಮೀ ಕಾಮ್. ಇಟ್ ವಾಸ್ ಲೈಕ್ ಒಂಥರ ನನಗೆ ಸ್ವಲ್ಪ ಮೈಂಡ್ ರಿಲೀಫ್ ಆಗ್ತಿತ್ತು ಈ ಥರ. ಬಟ್ ನನಗೆ ಗೊತ್ತಾಗ್ತಿರ್ಲಿಲ್ಲ ವಾಟ್ ವಾಸ್ ಗೋಯಿಂಗ್ ಆನ್ ವಿತ್ ಮೀ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ನನಗೆ ಅದನ್ನು ಡಿಕೋಡ್ ಮಾಡಿ ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ತುಂಬ ಟೈಮ್ ಆಗೋಗ್ತಿತ್ತು. ಬಿಕಾಸ್ ಐ ಡ್ರೂವ್ ದಟ್ till my last week also. So it was like that. So I started doing so much of that, and it resulted in gaining of weight, amele nan skin issues and this double chin and all. ಆ್ಯಂಡ್ ನನಗೆ ಹೇರ್ ಬಗ್ಗೆ ನನಗೇನು ಅಷ್ಟೊಂದು, ಯಾವುದಾದ್ರೂ ಒಂದು ಕೂದಲುದ್ರೋ ಕಾಲ ಬಂದರೆ ಕೂದಲುದ್ರುತ್ತೆ, ಆಮೇಲೆ ಅದು ಬೆಳೆಯುತ್ತೆ. ಹೇರ್ ಇಸ್ ನಾಟ್ ಅ ಪ್ರಾಬ್ಲಮ್ ಫಾರ್ ಮೀ. ಆ್ಯಂಡ್ ಐ ಸ್ಟಾರ್ಟೆಡ್ ನೋಟಿಸಿಂಗ್ ದಟ್ ಐ ಆಮ್ ಗೇನಿಂಗ್ ವೆಯ್ಟ್. ಬಟ್ ನನಗೆ ರೀಸನ್ ಗೊತ್ತಾಗ್ತಿರ್ಲಿಲ್ಲ. ಬಟ್ ನನಗೆ ಗೊತ್ತಾಗ್ತಿತ್ತು ಓಕೆ ನನಗೆ
ಐ ಡಿಡ್ ನಾಟ್ ಇವನ್ ನೋ ನಾನು ಸ್ಟ್ರೆಸ್ ಈಟ್ ಮಾಡ್ತಾಯಿದ್ದೀನಿ ಅಥವಾ ನಾನು ಓವರ್ ಈಟ್ ಮಾಡ್ತಾಯಿದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ನಾನು ಏನು ತಪ್ಪು ಮಾಡಿಕೊಂಡೆ ಅಂತಂದರೆ, ನನ್ನ ಮೆಂಟಲ್ ಹೆಲ್ತ್ನ ಫಿಕ್ಸ್ ಮಾಡ್ಕೊಳ್ಳೋಕ್ಕೋಗಿ ನನ್ನ ಫಿಸಿಕಲ್ ಹೆಲ್ತ್ನ I lost my physical health by maintaining my mental health. So mental health to physical health. If you guys say, if this is mental health and if this is physical health, I chose my mental health, and my physical health was like ಡನ್. ಆಮೇಲೆ ಸ್ವಲ್ಪ ಮಂತ್ಸ್ ಆದಮೇಲೆ ನನಗೆ ಗೊತ್ತಾಯಿತು, ಓಕೆ ಐ ಆಮ್ ಸ್ಟ್ರೆಸ್ ಈಟಿಂಗ್, ನಾನು ಓವರ್ ಈಟ್ ಮಾಡ್ತಾಯಿದ್ದೀನಿ, ಐ ಆಮ್ ಡೂಯಿಂಗ್ ದಿಸ್ ಬಿಕಾಸ್ ಆಫ್ ದ್ಯಾಟ್ ಅಂತ ಅಂದ್ಬಿಟ್ಟು ನನಗೆ ಗೊತ್ತಾದ್ಮೇಲೆ ಏನು ಮಾಡಿದೆ, ಸುಮ್ಮನೆ ಓಕೆ ಫೈನ್, ನನ್ನ ಬಾಡಿ ಹೆಂಗೆ ತಗೊಳುತ್ತೆ ಇದನ್ನು ಅಂತ ಅಂದ್ಬಿಟ್ಟು ಸ್ವಲ್ಪ ಚೇಂಜಸ್ ಮಾಡೋಣ, ನೋಡೋಣ ಹೆಂಗೆ ನನಗೆ ಎಫೆಕ್ಟ್ ಮಾಡುತ್ತಾ ಮಾಡಲ್ವಾ ಅಂತ ಅಂದ್ಬಿಟ್ಟು ಸ್ವಲ್ಪ ಶುಗರ್ ಅಂದರೆ ಕಟ್ ಡೌನ್ ಮಾಡಿದೆ. ಅಂದರೆ ಸುಮ್ಮನೆ 1-2 ದಿನ ಶುಗರ್ ಕಟ್ ಡೌನ್ ಮಾಡಿದೆ. ಆಮೇಲೆ ಜಂಕ್ ತಿನ್ನೋದೆಲ್ಲ ಬಿಟ್ಟೆ. ಲಿಟ್ರಲಿ ಇಟ್ ವಾಸ್ ಲೈಕ್ ಒಂಥರ ಮೈಂಡ್ ಬ್ಲಾಕೇಜ್ ಆದಾಗ, ಲೈಕ್ ಯು ಕಾಂಟ್ ಫೋಕಸ್ ಆನ್ ಎನಿಥಿಂಗ್, ಈ ಥರ ಎಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಐ ಗಾಟ್ ಟು ನೋ, ಓಕೆ ಅಂದರೆ ಈಗ ಮೈಂಡ್ ಸ್ಟ್ರೆಸ್ ಆಗುತ್ತಲ್ಲ ಆ ಥರ. ಸೊ ಐ ಗಾಟ್ ಟು ನೋ, ಓಕೆ ಐ ಆಮ್ ಡೂಯಿಂಗ್ ದಿಸ್ ಬಿಕಾಸ್, ಅಥವಾ ಐ ಡಿಡ್ ದಿಸ್ ಬಿಕಾಸ್ ಆಫ್ this mental health thing, and it happens to everyone in a phase, and it's very ಕಾಮನ್. ಇಟ್ಸ್ ನಾಟ್ ಲೈಕ್ ಸಮಥಿಂಗ್ ಇದು ಏನೋ ಒಂಥರ ಯಾರಿಗೂ ಆಗದೆ ಇರೋದಿಲ್ಲ ಅಲ್ಲ, ಎಲ್ಲರಿಗೂ ಒಂದು ಫೇಸಲ್ಲಿ ಇದು ಆಗೇ ಆಗುತ್ತೆ. ಬಟ್ ಅದನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್ ಲೈಕ್ ಬೇರೆ ಥರ ಅದನ್ನು ಚೇಂಜಸ್ ಮಾಡ್ಕೊತಾರೆ. ಸೊ there is nothing to worry about. You have to change your lifestyle ಅಷ್ಟೇ. So the thing is, I took time to change my lifestyle, and I dragged, ಅಂದರೆ ಓಕೆ ಫೈನ್, ಓಕೆ ನೋಡೋಣ ಎಲ್ಲಿವರೆಗೂ ಐ ವಿಲ್ ಫೀಲ್ ಓಕೆ, ಐ ಹ್ಯಾವ್ ಟು ಸ್ಟಾಪ್ ದಿಸ್, ಎಲ್ಲಿವರೆಗೂ ನಾನು ಮಾಡೋಣ ಇದನ್ನು, ನೋಡೋಣ ಲೈಕ್ ಓಕೆ ಫೈನ್ ಎಷ್ಟು ದಿನ ಮಾಡ್ತೀನಿ ನೋಡೋಣ, ಎಲ್ಲಿ ನನಗೆ ಸ್ಟಾಪ್ ಮಾಡ್ಬೇಕನ್ಸುತ್ತೆ, at what time ನೋಡೋಣ. ಆ್ಯಂಡ್ ಯೂಶ್ವಲಾಗಿ ಪೀಪಲ್ ಸಹ ನೋಟಿಸ್ ಮಾಡ್ತಾರೆ. ಇಫ್ ಯು ಆರ್ ಗೇನಿಂಗ್ ವೇಟ್, ಪೀಪಲ್ ನೋಟಿಸ್ ಮಾಡ್ತಾರೆ. ಅಥವಾ ಇಫ್ ಯು ಆರ್ ಕಾನ್ಷಿಯಸ್ ಅಬೌಟ್ ಸೋ ಮಚ್ ಆಫ್ ದ ಥಿಂಗ್ಸ್, ಆ್ಯಂಡ್ ಸಡನ್ನಾಗಿ ಲೈಕ್ ಯು ಲುಕ್ ಟು ಚಪ್ಪಿ ಅಥವಾ ಯು ಗೇನ್ ವೇಟ್, ಈ ಥರ ಎಲ್ಲ ಅಂದಾಗ people start commenting on you, people start giving advices. So yeah, it happened with me also, and it is happening with me also now, and I thought yeah, okay. ಆಮೇಲೆ ನನಗೆ ಪರ್ಟಿಕ್ಯುಲರ್ ಆಗಿ ಒಂದು ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಈ ಥರ ಎಲ್ಲ ಅಂತ ನನಗೆ ಥಾಟ್ ಇತ್ತು. ಬಟ್ ನನಗೆ ಏನೋ ಒಂದು ಸಮಥಿಂಗ್ ವುಡ್ ಹ್ಯಾಪನ್ ಆ್ಯಂಡ್ ಇಟ್ ವುಡ್ ಸ್ಟಾಪ್ ಆಗ್ತಿತ್ತು. ಇನ್ನೊಂದೇನು ಗೊತ್ತಾ, ಇಫ್ ಸಮ್ವನ್ ಇಸ್ ಡೂಯಿಂಗ್ ದ ಸೇಮ್, ಅಥವಾ ನನ್ನ ವಿಡಿಯೋ ನೋಡ್ತಿರೋ ನನ್ನ ಆಡಿಯನ್ಸ್ ಆಗಿರ್ಬೋದು, ಅಥವಾ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಯಾರಿಗಾದರೂ ಈ ಥರ ಅನಿಸಿದೆ ಅಂದರೆ ಇಟ್ಸ್ ಕ್ವೈಟ್ ವೆರಿ ಕಾಮನ್, ಆ್ಯಂಡ್ ಯು ಕ್ಯಾನ್ ರಿವರ್ಸ್ ದ್ಯಾಟ್. ಆ್ಯಂಡ್ ಇಫ್ you can be in control of your mind, you can definitely achieve that. ಇದು ನನಗೂ ತುಂಬ ಲೇಟಾಗಿ ರಿಯಲೈಸ್ ಆಗಿದೆ. ಸೊ it will be hard, it will be so much hard for me, especially without sugar, without junk. It's like killing me, but okay fine. ಇಷ್ಟು ದಿನ ಚೆನ್ನಾಗಿ ತಿಂದಿದೆಯಲ್ಲ, ಅದನ್ನೆಲ್ಲ ನೀನು ಇವಾಗ ಕಟ್ ಡೌನ್ ಮಾಡಿ ಯು ಹ್ಯಾವ್ ಟು ಬಿ, ಬಿಕಾಸ್ ಇಟ್ಸ್ ಹೈ ಟೈಮ್ ಅಂತ ಡಿಸೈಡ್ ಆಗಿ ಸ್ಟ್ರಾಂಗಾಗಿ ಮೈಂಡ್ ಫಿಕ್ಸ್ ಮಾಡ್ಕೊಂಡು ನೋಡೋಣ. ಮೇ ಬಿ ಐ ವಿಲ್ ಬಿ ಡೂಯಿಂಗ್ ಲೈಕ್ ಡೈಲಿ ವ್ಲಾಗ್ಸ್ ಆ ಥರ ಮಾಡ್ತಿರ್ತೀನಿ. ಬಟ್ ಡೆಫಿನೆಟಾಗಿ ನನಗೆ ನೋ ಶುಗರ್ ಡಯಟ್ ಈ ಥರ ಎಲ್ಲ ನನಗೆ ಮಾಡೋಕ್ಕಾಗಲ್ಲ, ಡೈಲಿ ವಿಡಿಯೋಸ್, ಡೈಲಿ ಲೈಫ್ ಸ್ಟೈಲ್. ಬಟ್ ನೋಡೋಣ, ಮೇ ಬಿ ಐ ಆಮ್ ಪ್ಲ್ಯಾನಿಂಗ್ ದಟ್ ಇನ್ ಫ್ಯೂಚರ್, ಮೇ ಬಿ ಐ ಡು. ಎಲ್ಲರಿಗೂ ಸ್ಟ್ರೆಸ್ ಈಟಿಂಗ್ ಆಗಲ್ಲ. ಐ ಆಮ್ ಅ ವೆರಿ ಎಮೋಷ್ನಲ್ ಪರ್ಸನ್, ಐ ಆಮ್ ಅ ವೆರಿ ಲೆಸ್ ಪ್ರಾಕ್ಟಿಕಲ್ ಪರ್ಸನ್, ಆ್ಯಂಡ್ ಐ ಆಮ್ ಇನ್ ಅ ಕ್ಯಾಟಗರಿ ಲೈಕ್ ಐ ಆಮ್ ಅ ವೆರಿ ಎಮೋಷ್ನಲ್ ಪರ್ಸನ್ಸ್. ಸೊ ಎಮೋಷ್ನಲ್ ಪರ್ಸನ್ಸ್ಗೆ ಎಮೋಷನ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಆದಾಗ ಡೆಫಿನೆಟ್ಲಿ ದೇ ಡೂ ಸ್ಟ್ರೆಸ್ ಈಟಿಂಗ್. ಅದು ಒಬ್ಬೊಬ್ಬರು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮಾಡ್ತಾರೆ, ಒಬ್ಬೊಬ್ಬರು ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡ್ತಾರೆ. ಅರ್ಲಿಯರ್ ಟೈಮ್ಸ್ ನನಗೆ ಗೊತ್ತಿರಲಿಲ್ಲ. ಐ ಡಿಡ್ ಇನ್ like without my sense,
ಇನ್ ಅ ಸ್ಮಾಲರ್ ಕ್ವಾಂಟಿಟೀಸ್. ಬಟ್ ಆದಮೇಲೆ ನನಗೆ ಗೊತ್ತಾಗಿನೂ ಹೋಗಿ ವಾಸ್ ಈಟಿಂಗ್ ಜಂಕ್, ಈಟಿಂಗ್ ಡೆಸರ್ಟ್ಸ್ ಈ ಥರ ಮಾಡಿದಾಗ ಇಟ್ ಎಫೆಕ್ಟೆಡ್ ದ ಫಿಸಿಕಲ್ ಹೆಲ್ತ್. ದಟ್ಸ್ ಫಾರ್ ಶೋರ್. ಸೊ ವೆನ್ ಯು ಗೆಟ್ ಟು ನೋ, ಅಥವಾ ವೆನ್ ಇಟ್ಸ್ ಯೋರ್ ಟೈಮ್, ಯು ಹ್ಯಾವ್ ಟು ಸ್ಟಾಪ್. ಓಕೆ, ಐ ಹ್ಯಾವ್ ಡಿಡ್ ವಾಟ್ ಎವರ್ ಐ ವಾಂಟ್. ಚೆನ್ನಾಗಿ ತಿಂದಿದ್ದೀನಿ, ಚೆನ್ನಾಗಿ ಜಂಕ್ ಫುಡ್ಡು, ಡೆಸರ್ಟ್ ಎಲ್ಲ ಕಟ್ ಡೌನ್ ಮಾಡೋಕ್ಕೆ ಟೈಮ್ ಬಂದಿದೆ ಅಂದಾಗ ಯು ಹ್ಯಾವ್ ಟು ಸ್ಟಾಪ್ ಎವ್ರಿಥಿಂಗ್. ತುಂಬ ಆಲ್ಟರ್ನೇಟಿವ್ಸ್ ಇದೆ ಮಾರ್ಕೆಟಲ್ಲಿ. ಇಫ್ ಯು ಕ್ಯಾನ್ ಆಪ್ಟ್ ದಟ್, ಯು ಕ್ಯಾನ್ ಆಪ್ಟ್ ದಟ್, ಅಥವಾ ಇಫ್ ಯು ವಾಂಟ್ ಟು ಕಂಪ್ಲೀಟ್ಲಿ ಸ್ಟಾಪ್, ಯು ಕ್ಯಾನ್ ಕಂಪ್ಲೀಟ್ಲಿ ಸ್ಟಾಪ್. ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಅ ಪರ್ಸನ್. ಇಟ್ಸ್ ದ ಪರ್ಸ್ನಲ್ ಲೈಫ್ ಸ್ಟೈಲ್, ಕಂಪ್ಲೀಟ್ಲಿ ಅ ಪರ್ಸ್ನಲ್ ಲೈಫ್ ಸ್ಟೈಲ್. ಆ್ಯಂಡ್ ಒಬ್ರಿಗೆ ಸೆಟ್ ಆಗೋದು ಇನ್ನೊಬ್ರಿಗೆ ಸೆಟ್ ಆಗಲೇಬೇಕಂತ ಇಲ್ಲ, ಇನ್ನೊಬ್ರಿಗೆ ಆಗೋದು ಮತ್ತೊಬ್ರಿಗೆ ಆಗಬೇಕಂತ ಇಲ್ಲ. ಸೊ ಯು ಕಾಂಟ್ judge someone without knowing what's going with them. So what I want to say is, ಯೂಶಲ್ ಆಗಿ ಜನ ಜಡ್ಜ್ ಮಾಡೋದನ್ನ ನಿಲ್ಸಕ್ಕೆ ಆಗಲ್ಲ. ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ನಿಮಗೆ ಗೊತ್ತಿದೆ. ಇಫ್ ಯು ವಾಂಟ್, ಬಟ್ ವಾಟ್ ಐ ಸೇ ಇಸ್, ನಿಮಗೆ ಏನು ಮಾಡ್ಬೇಕನ್ಸುತ್ತೋ ಅದನ್ನು ಮಾಡಿ. ಜನ ಏನು ಹೇಳ್ತಾರೆ ಅದನ್ನು ಮಾಡಬೇಡಿ. ನಿಮಗೇನು ಅನಿಸುತ್ತೆ ಪರ್ಸ್ನಲ್ ಆಗಿ, ಫಾರ್ ಎಕ್ಸಾಂಪಲ್ ನಿಮಗೆ ತಿಂತಿರೋದು ಇಷ್ಟ ಆಗ್ತಿದೆ, ನಂಗೆ ತಿಂತಾನೆ ಇರ್ಬೇಕನ್ಸ್ತಾರೆ, ಯು ಡೂ ಯು. ಡೋಂಟ್ ಥಿಂಕ್ ಅಬೌಟ್ ಅದರ್ಸ್, ಅಥವಾ ಇನ್ನೊಬ್ರು ಏನೋ ಹೇಳ್ತಾರೆ ಅಂತ ಮಾಡಬೇಡಿ. ಇಫ್ ಯು ವಾಂಟ್ ಟು ಡೂ, ಯು ಡೂ ವಾಟ್ ಯು ವಾಂಟ್ ಟು ಡೂ, ಅಷ್ಟೇ. ಸೊ these were some of the reasons for me to quit most of the months from not doing videos. ಓಕೆನಾ, ನಾನು ಸಿಕ್ಕಾಪಟ್ಟೆ ಕಂಟೆಂಟ್ಸ್ ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಂಡ್ ನಾನು ಮಾಡಬೇಕು ಅಂತಂದರೆ ನಾನು ದಿನಕ್ಕೆ ಒಂದೊಂದು ವಿಡಿಯೋಸ್ ಪೋಸ್ಟ್ ಮಾಡ್ಬೋದು, ಬಟ್ ನೋಡೋರು ಇರಬೇಕಲ್ಲ. ಅದೇ ಪ್ರಾಬ್ಲಮ್ ಆಗಿರೋದು ಇವಾಗ. ಏನು ಗೊತ್ತಾ, ಕಾಂಜಿ ಪಿಂಜಿ ಕಂಟೆಂಟು ಎಲ್ಲ. ಏನಂತ ಅಂದರೆ, ನೀವು ಏನಾದರೂ ಒಂದು ಕೆಟ್ಟ ಕೆಲಸ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಯಾವುದಾದ್ರೂ ಒಂದು ಮೇಮ್ ಪೇಜಲ್ಲಿ ನೀವೊಂದು ಟ್ರೋಲ್ ಆಗಿರಬೇಕು, ಏನಾದರೂ ಒಂದು ಕೆಟ್ಟ ಕೆಲಸ ಮಾಡಿ ಟ್ರೋಲ್ ಆಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನೋಡಿ, ಮಿಲಿಯನ್ ವ್ಯೂಸ್ ಹೋಗುತ್ತೆ. ಆದರೆ ಕಂಟೆಂಟ್ ಇಟ್ಕೊಂಡು, ಅಥವಾ ಯಾರಾದರೂ ಇವಾಗ ಬೆಳೀತಿರೋ ಯೂಟ್ಯೂಬರ್ಸ್, ಅಥವಾ ಎಸೆನ್ಷಿಯಲ್ ಏನಾದರೂ ಒಂದು ಯೂಟ್ಯೂಬಿಂದ ಉಪಯೋಗ ಆಗೋದು ಅನ್ನೋ ಥರ ಯಾರಾದರೂ ಒಂದು ವೀಡಿಯೋಸ್ ಮಾಡ್ತಾರೆ. ಅಥವಾ ಓಕೆ ಫೈನ್, ಕೆಲವೊಬ್ಬರು ದುಡಿಬೇಕು ಯೂಟ್ಯೂಬಿಂದ ಮಾಡ್ತಾರೆ, ದುಡಿಬೇಕು ಯೂಟ್ಯೂಬಿಂದ ಅಂತ ಯಾರಾದರೂ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಅವ್ರಿಗೆಲ್ಲ ಜನ ಯಾರೂ ಸಪೋರ್ಟ್ ಮಾಡಲ್ಲ. ಅದೇನೋ ಗೊತ್ತಿಲ್ಲ, ದಿಸ್ ಜನ್ರೇಷನ್ ಇಸ್ ವೆರಿ ವಿಯರ್ಡ್. ಇಟ್ಸ್ ಲೈಕ್ ದ್ಯಾಟ್. ಸೊ ನನಗೆ ಇದುವರೆಗೂ ಅದನ್ನು ಡಿಕೋಡ್ ಮಾಡೋಕ್ಕಾಗಿಲ್ಲ ಹೆಂಗೆ ಏನು ಅಂತ. ಸೊ ಬೇಸಿಕಲಿ ಐ ಕಮ್ ಫ್ರಮ್ ಸ್ಕಿನ್ ಕೇರ್, ಮೇಕಪ್, ಬ್ಯೂಟಿ, influential background. So it was my work to do a contents for brands. Maybe 2023 was all about that. I was so much into my work, but I did a breakdown, but I'll be back very soon to that contents. And YouTube allu saha I'll be posting of all that contents. Main agi ಏನಂತಂದರೆ, ಐ ಲವ್ ಡಾಕ್ಯುಮೆಂಟಿಂಗ್ ಮೈ ಲೈಫ್. ಇಟ್ ಮೇ ಬಿ ಅ ಕಂಟೆಂಟ್, ಇಟ್ ಮೇ ಬಿ ಮೈ ಪರ್ಸ್ನಲ್ ಲೈಫ್, ಅಥವಾ ಇಟ್ ಮೇ ಬಿ ಸಮಥಿಂಗ್ ಅಬೌಟ್ ಫ್ಯಾಮಿಲಿ, ಅಥವಾ ಇಟ್ ಮೇ ಬಿ ಸಮಥಿಂಗ್ ಅಬೌಟ್ ಗೋಯಿಂಗ್ ಆನ್, ಅಥವಾ ಇಟ್ ಮೇ ಬಿ ಸಮಥಿಂಗ್ ಅಬೌಟ್ ಮೀ ಗೆಟಿಂಗ್ ರೆಡಿ. ನಂಗೆ ತುಂಬ ಇಷ್ಟ ಡಾಕ್ಯುಮೆಂಟಿಂಗ್ ಮೈ ಲೈಫ್, ಅಥವಾ ಬೀಯಿಂಗ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ, ಲೈಕ್ ನಾಟ್ ಆ್ಯಕ್ಟಿಂಗ್. ಓಕೆ, definitely don't confuse with that. I'm back. I'll be coming back with so much of videos. ನನಗೆ ಇನ್ಸ್ಟಾಗ್ರಾಮ್ ಆಲ್ಗೋರಿಥಮ್ ಬಗ್ಗೆ ಐ ಡೋಂಟ್ ನೋ ಮಚ್, ಬಟ್ ಯೂಟ್ಯೂಬ್ ಬಗ್ಗೆ ನಾನು ಕೆಲವೊಂದು ತಿಳ್ಕೊಂಡಿರೋದೇನಂತ ಅಂದರೆ, ವೀಕ್ಲಿ ಅಟ್ಲೀಸ್ಟ್ ಯು ಹ್ಯಾವ್ ಟು ಅಪ್ಲೋಡ್ 3 ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್ ಕಂಪಲ್ಸರಿ. ಶಾರ್ಟ್ಸ್ ಬಗ್ಗೆ ನನಗೆ ಐಡಿಯಾ ಇಲ್ಲ, ನೋಡೋಣ ವೀಕ್ಲಿ ನನಗೆ 3 ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗುತ್ತಾ ಏನು ಅಂತ. ಬಟ್ ಡೆಫಿನೆಟ್ಲಿ ಐ ಆಮ್ ಡ್ಯಾಮ್ ಶೋರ್, ಲೈಕ್ ಇಲ್ಲ, ಐ ಹ್ಯಾವ್ ಟು ಡೂ ಅಂತ ನಾನು ಪ್ರಿಪೇರ್ ಆಗಿದ್ದೀನಿ. ಇದಾಗಿತ್ತು ನನ್ನ ಕಮ್ ಬ್ಯಾಕ್ ವಿಡಿಯೋ. ಹೋಪ್ ಯು ಆಲ್ ಲೈಕ್ಡ್ ಇಟ್, ಬಿಕಾಸ್ ಇಟ್ ವಾಸ್ ಆಲ್ ಅಬೌಟ್ ಟಾಕಿಂಗ್. ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ, ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಬಾಯ್.